ಇದು ಸತ್ಯಭಾಮ ಸಂಚಿಕೆ 28. ಭಾಮಳ ಹಾಡು ಕೇಳಿ ಕಳೆದು ಹೋಗಿದ್ದನವ. ತನ್ನ ಅರಿವಿಲ್ಲದೆ ಅವನ ಮನವ ಕದ ತೆರೆಯುವಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದಳವಳು. ಮಂಗಣ್ಣೊಳ್ಳೆ ಹಾಡ್ತಾನೆ, ನೋಡಿದಾಗಿಲ್ಲ ಇವ ಎಂದು ಮನದಲ್ಲೇ ಅವನ ಧ್ವನಿಯನ್ನು ಮೆಚ್ಚಿದ್ದಳವಳು. ಪಾರ್ಟಿ ಮುಗಿಸಿ ಊಟ ಮಾಡುವಾಗಲೂ ಅವನ ಕಣ್ಣುಗಳು ಅವಳನ್ನೇ ಅರಸುತ್ತಿದ್ದವು. ಆದರೆ ಅವಳು ಸ್ಫೂರ್ತಿ ಹಾಗೂ ತನ್ನ ಸ್ನೇಹಿತರ ಜೊತೆ ಮಾತನಾಡುವಲ್ಲಿ ವ್ಯಸ್ತಳಾಗಿದ್ದಳು. ಆದರೆ ತನ್ನ ಅಣ್ಣನಲ್ಲೇ ಆದ ಬದಲಾವಣೆಯನ್ನು ಗಮನಿಸಿದ ಸ್ಫೂರ್ತಿ ಮನದಲ್ಲೇ ನಕ್ಕಳು. ಕೊನೆಗೂ ಅಣ್ಣನ ಮನಸ್ಸಿನಲ್ಲಿ ಭಾಮ ಜಾಗ ಪಡೆದುಕೊಂಡಿದ್ದಾಳೆ ಎಂದು ಖುಷಿಪಟ್ಟಳು. ಎಲ್ಲರೂ ಮನೆಗೆ ಹೋದ ಬಳಿಕ ಜಿತೇಂದ್ರರವರು ಸತ್ಯಜಿತ್ ಬಳಿ, ನಾನು ನಿಮ್ಮ ಅಮ್ಮ ಹಾಗೂ ಅಮ್ಮು ಜೊತೆ ಮನೆಗೆ ಹೋಗ್ತೀನಿ, ನೀನು ಭಾಮಾಳನ್ನು ಅವಳ ಫ್ರೆಂಡ್ ಮನೆಗೆ ಬಿಟ್ಟು ಆಮೇಲೆ ಬಾ ಎಂದರು. ಅವರ ಮಾತಿಗೆ ಅವನು ತಲೆಯಾಡಿಸಿದರೆ ಭಾಮ ಸಪ್ಪೆ ಮೊರೆ ಹಾಕಿದಳು. ಅವನ ಜೊತೆ ಹೋದರೆ ಮಾತಿನ ಜಟಾಪಟಿ ತಪ್ಪಿದಲ್ಲವಲ್ಲ. ಅವಳ ಮುಖಭಾವವನ್ನು ಅರಿತ ಸ್ಫೂರ್ತಿ, ಇನ್ನು ನಾನಿಲ್ಲೇ ಇದ್ದರೆ ಭಾಮ ಅಣ್ಣನ ಜೊತೆ ಹೋಗದೆ ನಮ್ಮ ಜೊತೆ ಬಂದ್ಬಿಡ್ತಾಳೆ. ಆದಷ್ಟು ಅವರಿಬ್ಬರು ಜೊತೆಯಲ್ಲಿರೋದೇ ಒಳ್ಳೆಯದು. ಅಣ್ಣ ಹೇಗೂ ಭಾಮಳ ಹಾಡಿಗೆ ಫುಲ್ ಫ್ಲ್ಯಾಟ್ ಆಗಿದ್ದಾನೆ, ಇನ್ನು ಇವಳ ಕತೆ ಹೇಗೋ ಗೊತ್ತಿಲ್ಲ ಎಂದು ಮನದಲ್ಲಿ ಅಂದುಕೊಂಡವಳೆ, ಅಪ್ಪ ಮನೆಗೆ ಹೋಗೋಣವಾ, ಐ ಆಮ್ ಟಯರ್ಡ್ ಎಂದಳು. ಸರಿ ಅಮ್ಮು ಎಂದವರೇ, ನಾವು ಬರ್ತೀವಮ್ಮ ಎಂದು ಭಾಮಾಳಿಗೆ ಹೇಳಿ ಅಲ್ಲಿಂದ ಹೋದರೆ ಸ್ಫೂರ್ತಿ ಹಾಗೂ ದೇವಿಕಾರವರು ಭಾಮಾಳಿಗೆ ಹೇಳಿ ಜಿತೇಂದ್ರರವರನ್ನು ಹಿಂಬಾಲಿಸಿದರು. ಭಾಮ ತನ್ನ ಭಾರವಾದ ಲೆಹೆಂಗಾವನ್ನು ತುಸು ಮೇಲಕ್ಕೆತ್ತಿ ವೇಗವಾಗಿ ಮುಂದಕ್ಕೆ ಹೆಜ್ಜೆ ಹಾಕಿದವಳು ಸತ್ಯಜಿತ್ನ ಕಾರಿನ ಬಳಿಗೆ ಬಂದಳು. ನಾವೆಷ್ಟು ಬೇಗ ಏರ್ಪೋರ್ಟಿಗೆ ಬಂದರೂ ಫ್ಲೈಟ್ ಬರದೆ ನಾವು ಫ್ಲೈಟಲ್ಲೇ ಹೋಗೋಕ್ಕಾಗಲ್ಲ ಎಂದ ಸತ್ಯಜಿತ್ ಮಾತಿಗೆ ಹಿಂದಿರುಗಿ ಅವನತ್ತ ನೋಡಿದವಳೆ, ನನ್ನ ಹತ್ರ ಎಂತ ಕೇಳೋದು, ನಾನೀಗ ಏರ್ಪೋರ್ಟಿನಲ್ಲಿಲ್ಲಲ್ಲ ಎಂದಳು. ನಾನೇನು ಹೇಳ್ತೀನಿ ಅಂದರೆ, ಹೇಗೆ ಫ್ಲೈಟ್ ಬರದೆ ನಾವು ಅದರಲ್ಲಿ ಹೋಗೋಕ್ಕಾಗಲ್ವೋ ಹಾಗೆ ನನ್ನ ಕಾರಲ್ಲಿ ನಾನು ಬರದೆ ಹೋಗೋಕ್ಕಾಗಲ್ಲ, ನೀನೆಷ್ಟು ಫಾಸ್ಟಾಗಿ ನಡ್ಕೊಂಡು ಬಂದರೂ ಅಷ್ಟೇ ಎಂದ. ಬೇ ನೀನು ಬರದಿದ್ರೆ ಎಂತಾಯಿತು, ಕಾರಿನ ಕೀ ಇದ್ರೆ ಹೋಗ್ಬೋದಲ್ಲ ಎಂದಳು. ನನ್ನ ಕಾರಿನ ಕೀ ನಾನು ಯಾರಿಗೂ ಕೊಡಲ್ಲ ಎಂದವನೇ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತರೆ ಭಾಮ ಹೇಗೋ ಕಷ್ಟಪಟ್ಟು ಅವನ ಪಕ್ಕದ ಸೀಟಿನಲ್ಲಿ ಕುಳಿತಳು. ಬೇಗ ನಾನು ನಮ್ಮ ಮನೆಗೆ ಮುಟ್ಟಿಸು ಮರೆ ಎಂದಳು ನಿಧಾನವಾಗಿ ಕಾರು ಚಲಾಯಿಸುತ್ತಿದ್ದವನನ್ನು ಕಂಡು. ನಾನೇನೋ ಬೇಕು ಅಂತ ಸ್ಲೋ ಆಗಿ ಡ್ರೈವ್ ಮಾಡ್ತಿದ್ದೀನಾ, ಮುಂದೆ ಇರೋ ಗಾಡಿ ಸ್ಲೋ ಆಗಿ ಹೋಗ್ತಿದೆ ಎಂದ. ಅವಳ ಜೊತೆ ಹೆಚ್ಚು ಸಮಯ ಕಳೆಯುವ ಸಲುವಾಗಿ ಸುಳ್ಳು ನೆಪವನ್ನು ಹೇಳಿದ್ದ. ನಿಜವನ್ನು ನುಡಿದರೆ ಜೋರಾಗಿ ನಕ್ಕು ಬಿಡುವಳಲ್ಲ. ಮುಂದಿರುವ ರಸ್ತೆಯನ್ನು ಗಮನಿಸಿದವಳು, ಆ ಗಾಡಿ ಅಷ್ಟು ದೂರದಲ್ಲುಂಟು ಎಂದಳು. ನಿನ್ನನ್ನು ಸೇಫಾಗಿ ಕರ್ಕೊಂಡು ಹೋಗಲು ಅಮ್ಮ ಹೇಳಿದ್ದಾರೆ, ಸೊ ನಾನು ಫಾಸ್ಟ್ ಡ್ರೈವ್ ಮಾಡಲ್ಲ ಎಂದವನೇ, ಇವಾಗ ನಿಮಗೆ ಮನೆಗೆ ಹೋಗಿ ಅಷ್ಟು ಅವಸರದ ಕೆಲಸ ಏನಿದೆ ಎಂದು ಪ್ರಶ್ನಿಸಿದ. ನನ್ನ ಅವಸ್ಥೆ ನನಗೆ ಗೊತ್ತು, ನಿಂಗೆ ಅರ್ಥ ಆಗಲಿಕ್ಕಿಲ್ಲ. ನಾನು ಯಾವಾಗಲೂ ಹಾಕುವ ರೀತಿಯ ಡ್ರೆಸ್ ಹಾಕಿದರೆ ಎಂತಾಗ್ತಿತ್ತು, ಅಲ್ಲಿರುವವರಿಗೆಲ್ಲ ನನಗೆ ಗುರ್ತು ಉಂಟಲ್ಲ, ಸುಮ್ಮನಿದೊಂದು ವೇಷ. ಈ ಡ್ರೆಸ್ ಭಾರ ಉಂಟು, ಮುಖಕ್ಕೆ ಮೇಕಪ್ ಸಹ ಮಾಡಿದ್ದಾರೆ. ನನ್ನ ಸ್ಕಿನ್ ಸೆನ್ಸಿಟಿವ್ ಗೊತ್ತುಂಟಾ, ಪಿಂಪಲ್ ಬಂದರೆ ಎಂತ ಮಾಡೋದು. ಹೊಸ ಹೇರ್ ಸ್ಟೈಲ್, 1000 ಹೇರ್ ಕ್ಲಿಪ್ ಹಾಕಿದ್ದಾರೆ, ತಲೆ ನೋವಾಗ್ತಾ ಉಂಟು. ನಿಂಗಿದೆಲ್ಲ ಗೊತ್ತಾಗೋದಿಲ್ಲ. ಶರ್ಟ್ ಪ್ಯಾಂಟು ಕೋಟ್ ಹಾಕಿ ಕೂದಲು ಬಾಚಿ ಸ್ಪ್ರೇ ಹಾಕಿದರೆ ಮುಗಿಯಿತು. ನಮಗೆ ಹುಡುಗಿಯರಿಗೆ ಎಲ್ಲರೂ ಇಂಥ ಕಷ್ಟ ಕೊಡೋದು. ಸೀರೆ ಉಡಬೇಕು, ಇಂಥ ಭಾರ ಇರುವ ಡ್ರೆಸ್ ಹಾಕಬೇಕು, ಎಂಥ ಸಾವು ಮರೆ ಎಂದಳು ಮುಖ ಸಣ್ಣದು ಮಾಡಿ. ಉಫ್, ಮುಗಿತಾ ನಿನ್ನ ಕಂಪ್ಲೇಂಟ್ ಎಂದ. ಕಂಪ್ಲೇಂಟ್ ಅಲ್ಲನಾ, ಬೇಜಾರು. ಅರಳಿದ ಹೂವಿನಂತಿದ್ದ ಮುಖವು ಈಗ ಬಾಡಿದ ಹೂವಿನಂತಾಗಿತ್ತು. ಅದನ್ನು ಸಹಿಸದವ, ಇಟ್ಸ್ ಓಕೆ, ಮನೆಗೆ ರೀಚ್ ಆದಮೇಲೆ ನಿಂಗೆ ಇಷ್ಟ ಇರುವ ಹಾಗಿರು ಎಂದು ಮೃದುವಾಗಿ ನುಡಿದ. ಆಯ್ತಾ, ನಿಂಗೆ ಜೋರು ಮಾಡದೆ ಮಾತಾಡಲಿಕ್ಕೆ ಗೊತ್ತುಂಟಲ್ಲ, ಮತ್ತೆಂತಕ್ಕೆವ ನೀನು ಯಾವಾಗಲೂ ಮುಖ ಅಂತ ಹಿಡಿದು, ಚಂದ ಕಾಣುವುದಿಲ್ಲ, ಸ್ವಲ್ಪ ನೆಗ್ಗಾಡಾಯ್ತಾ ಎಂದಳು. ಅವಳ ಮಾತು ಕೇಳಿ ನಗು ಬಂದರೂ ಅದನ್ನು ತೋರಗೊಡಲಿಲ್ಲ. ನಿಂಗೆ ನೆಗಡಲಿಕ್ಕೆ ಬಂದರೆ ನೆಗ್ಗಾಡು ಮಾರೆ, ನಾನೆಂತ ನೆನೆಸೋದಿಲ್ಲ ಎಂದಳು ಅವನ ಮುಖಭಾವವನ್ನು ಗಮನಿಸಿ. ನಂಗೆ ನಗು ಬರ್ತಿದೆ ಅಂತ ನಿಂಗೆ ಯಾಕೆ ಅನಿಸ್ತು? ನಿನ್ನ ಕಣ್ಣು ನೋಡಿದಾಗ. ವಾಟ್? ಆಶ್ಚರ್ಯದಿಂದ ಕೇಳಿದ. ನಿನ್ನ ಕಣ್ಣು ನೋಡು, ಇವತ್ತು ಯಾವತ್ತಿಗಿಂತ ಚಂದ ಕಾಣ್ತದೆ, ಶೈನಿಂಗ್ ಉಂಟು, ನೀನು ತುಂಬ ಸಂತೋಷದಿಂದ ಇದ್ದೀಯಲ್ಲ ಎಂದವಳ ಕಡೆಗೆ ನೋಟ ಹರಿಸಿದವ. ನನ್ನ ಮನಸ್ಸನ್ನು ಓದಿದ ಹಾಗೆ ಹೇಳ್ತಾಳಲ್ಲ ಎಂದುಕೊಂಡವನೇ, ನೀನು ಯಾಕೆ ನನ್ನ ಕಣ್ಣನ್ನು ಒಬ್ಸರ್ವ್ ಮಾಡೋದು ಎಂದು ಪ್ರಶ್ನಿಸಿದ. ನಾನಿಗೆ ಅವತ್ತೇ ಹೇಳಲಿಲ್ಲನ ನನಗೆ ನಿನ್ನ ಕಣ್ಣು ಇಷ್ಟ ಅಂತ, ಅದಕ್ಕೆ ನನಗೆ ನೋಡಬೇಕಂತ ತೋರಿದಾಗ ನೋಡ್ತೇನೆ, ನೀನು ಅದಕ್ಕೆ ಕೋಪ ಮಾಡೋದೆಂತಕ್ಕೆ? ನಾನೇನು ಕೋಪ ಮಾಡ್ಕೊಂಡಿಲ್ಲ. ಆಯಿತು ಮಾರೆ, ಈಗ ಬೇಗ ಮನೆಗೆ ಮುಟ್ಟಿಸು ನನ್ನನ್ನು ಎಂದವಳೆ ಸ್ಪಂದನಾಳ ಮನೆಯನ್ನು ಯಾವಾಗ ತಲುಪುವೆನೋ ಎಂದು ಕಾಯತೊಡಗಿದಳು. 10 ನಿಮಿಷದ ನಂತರ ಸ್ಪಂದನಾಳ ಮನೆಯ ಮುಂದೆ ಕಾರು ನಿಲ್ಲಿಸಿದ. ಕಾರಿನಿಂದ ಕೆಳಗಿಳಿದವಳು, ಥ್ಯಾಂಕ್ಸ್ ಮಾರೆ ಎಂದು ಮುಂದೆ ಹೋದವಳು ಮತ್ತೆ ಹಿಂದಿರುಗಿ ಬಂದು ಅವನತ್ತ ತುಸು ಬಾಗಿದವಳೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಅವಳ ಚರ್ಯೆಗೆ ಅವಕ್ಕಾದವ ಅವಳತ್ತ ನೋಡದೆ ತನ್ನ ನೋಟ ಬದಲಾಯಿಸಿ, ಆವಾಗಲೇ ಮನೆಗೆ ಹೋಗಬೇಕು ಅಂತ ಅವಸರದಲ್ಲಿದ್ದೆ,
ಇವಾಗ ಯಾಕೆ ಒಳಗೆ ಹೋಗ್ತಿಲ್ಲ ನೀನು? ಮತ್ತೆ ಯಾಕೆ ಈ ಥರ ನೋಡ್ತಿದ್ಯಾ ಎಂದವನಿಗೆ. ಎಂತಿಲ್ಲನ, ಇವತ್ತೆಂಥದೋ ವ್ಯತ್ಯಾಸ ಆಗಿದೆ ಅಂತ ತೋರ್ತದೆ. ನೀನು ಸ್ವಲ್ಪ ಚೇಂಜ್ ಆಗಿದೆ. ಮತ್ತೆ ನೀನಾಗ ಪದ್ಯ ಹಾಡಿದ್ಯಲ್ಲ, ಸೂಪರ್ ಇತ್ತು. ನೀನು ಹಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಬಾಯ್ ಮಂಗಣ್ಣ ಎಂದವಳೆ ಅಲ್ಲಿಂದ ಕಾಲ್ಕಿತ್ತಳು. ಅವಳು ಹೋದ ಬಳಿಕ ಮನಸಾರೆ ನಕ್ಕವ ತನ್ನ ಮನೆಯ ದಾರಿ ಹಿಡಿದ. ಮನೆಗೆ ತಲುಪಿದ ಬಳಿಕ ಸ್ಫೂರ್ತಿ ಭವಿಷ್ಗೆ ಸತ್ಯಭಾಮ ಹಾಡಿದ ಹಾಡಿನ ವಿಡಿಯೋವನ್ನು ಕಳಿಸಿದಳು. ಅದನ್ನು ನೋಡಿ ಸಂತೋಷಗೊಂಡವನೇ ತನ್ನ ತಂದೆ ತಾಯಿಗೂ ಅದನ್ನು ತೋರಿಸಿ ಸಂಭ್ರಮಿಸಿದ. ತದನಂತರ ಸ್ಫೂರ್ತಿಗೆ ಕರೆ ಮಾಡಿದವನೇ, ಅಮ್ಮು, ಇಬ್ಬರು ತುಂಬ ಚೆನ್ನಾಗಿ ಹಾಡ್ತಾರಲ್ವಾ ಎಂದಾಗ, ಹ್ಞೂ ಫ್ಯೂಚರ್, ಇಬ್ಬರ ಜೋಡಿ ಕೂಡ ತುಂಬ ಚೆನ್ನಾಗಿದೆ ಎಂದು ನಸು ನಕ್ಕಳು. ಭಾಮ ಮನೆಗೆ ಹೋದ್ಲಾ? ತಂಗಿಯ ಬಗ್ಗೆ ಕಾಳಜಿಯಿಂದ ಕೇಳಿದವನಿಗೆ, ಅಣ್ಣ ಅವಳನ್ನು ಡ್ರಾಪ್ ಮಾಡೋಕ್ಕೆ ಹೋಗಿದ್ದಾನೆ, ಇವಾಗ ಮನೆಗೆ ತಲುಪಿರ್ತಾಳೆ ಎಂದಳು. ಥ್ಯಾಂಕ್ ಯು. ಯಾಕೆ? ನನ್ನ ತಂಗಿಯನ್ನು ಕಾಳಜಿಯಿಂದ ನೋಡ್ಕೋತಿರೋದಕ್ಕೆ. ಭವಿಷ್, ಅವಳು ನಿಮ್ಮ ತಂಗಿ ಮಾತ್ರವಲ್ಲ, ನನ್ನ ಅತ್ತಿಗೆ, ನಮ್ಮ ಮನೆ ಸೊಸೆ ಎಂದಳು ಹೆಮ್ಮೆಯಿಂದ. ಸರಿ ಬಿಡು ಎಂದವನೇ, ಮದುವೆ ಶಾಪಿಂಗ್ಗೆ ಇನ್ನೆರಡು ದಿನದಲ್ಲಿ ಅಲ್ಲಿಗೆ ಬರ್ತಿದ್ದೀವಿ ಎಂದ. ಸಂತೋಷದಿಂದ ಕಣ್ಣರಳಿಸಿದವಳು, ನಿಜವಾಗ್ಲೂ ಎಂದಾಗ, ಹಾಂ ಎಂದ. ಸ್ವಲ್ಪ ಹೊತ್ತು ಹರಟೆ ಹೊಡೆದು ಕರೆ ಸ್ಥಗಿತಗೊಳಿಸಿದಳು ಸ್ಫೂರ್ತಿ. ಅಷ್ಟರಲ್ಲಿ ಸತ್ಯಜಿತ್ ಕೂಡ ಮನೆಗೆ ತಲುಪಿದ. ಅಂದು ಸುಸ್ತಾಗಿದ್ದುದರಿಂದ ಎಲ್ಲರೂ ಬೇಗ ಮಲಗಿದ್ದರು. ಆದರೆ ಸತ್ಯಜಿತ್ ಬಳಿ ನಿದ್ರಾದೇವಿ ಮುನಿಸಿಕೊಂಡಿದ್ದಳು. ಬಾಲ್ಕನಿಯಲ್ಲಿ ನಿಂತು ಆಕಾಶದತ್ತ ದಿಟ್ಟಿಸುತ್ತಾ ಭಾಮಾಳ ಜೊತೆಗೆ ಕಳೆದ ಕ್ಷಣಗಳನ್ನು ಮೆಲುಕು ಹಾಕುತ್ತಿದ್ದ. ಚುರಾಲಿಯಾ ಹೇ ತುಮ್ನೆ ಜೋ ದಿಲ್ಕೋ ಎಂಬ ಹಾಡನ್ನು ಗುನುಗುತ್ತಾ ತನ್ನಷ್ಟಕ್ಕೆ ನಗುತ್ತಿದ್ದ. ಮರುದಿನ ಸೂರ್ಯನ ಹಾಜರಿ ಭಾಮಾಳ ಜೀವನದಲ್ಲಿ ತುಸು ಬದಲಾವಣೆಯನ್ನು ತಂದಿತು. ಈಗ ಅವಳು ಬರೀ ಅಲ್ಲಿಯ ಸ್ಟಾಫ್ ಅಷ್ಟೇ ಅಲ್ಲ, ಸತ್ಯಜಿತ್ನ ಮಡದಿಯಾಗುವವಳು, ಜಿತೇಂದ್ರರವರ ಭಾವಿ ಸೊಸೆ. ಆಫೀಸ್ನಲ್ಲಿ ಅವಳನ್ನು ಕಂಡೊಡನೆ ಎಲ್ಲರೂ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ವಿಶ್ ಮಾಡಿದರೆ ಅವಳಿಗೆ ಮುಜುಗರವಾಗುತ್ತಿತ್ತು. ನಾನಿಲ್ಲಿ ನಿಮ್ಮ ಹಾಗೆ ಸ್ಟಾಫ್, ನನ್ನನ್ನು ಮ್ಯಾಮ್ ಅಂತ ಕರಿಬೇಡಿ ಆಯಿತಾ ಎಂದಳು ಎಲ್ಲರನ್ನೂ ಉದ್ದೇಶಿಸಿ. ಸತ್ಯಜಿತ್ನ ಮಡದಿಯಾಗುವವಳು ಆದರೂ ಅವಳಲ್ಲಿ ತುಸು ದರ್ಪವು ಕಾಣಸಿಗದು. ಅವಳ ಈ ಗುಣಕ್ಕೆ ಎಲ್ಲರ ಮನದಲ್ಲೂ ಅವಳ ಬಗ್ಗೆ ವಿಶೇಷವಾದ ಗೌರವ ಮೂಡಿದರೆ ಹರ್ಷಿತಾಳಿಗೆ ಮಾತ್ರ ಹೊಟ್ಟೆಯುರಿಯಾಗುತ್ತಿತ್ತು. ಆದರೆ ಭಾಮಾಳ ವಿರುದ್ಧ ನಿಲ್ಲಲು ಅವಳಿಗೆ ಸಾಧ್ಯವಿರಲಿಲ್ಲ. ಯಾಕೆಂದರೆ ಏನಾದರೂ ಎಡವಟ್ಟು ಮಾಡಿ ಸಿಕ್ಕಿಬಿದ್ದರೆ ಉದ್ಯೋಗವನ್ನು ಕಳೆದುಕೊಳ್ಳಬೇಕಾಗುವುದಲ್ಲ. 2 ದಿನಗಳ ನಂತರ ಭಾಮಾಳ ಮನೆಯವರು ಮೈಸೂರಿಗೆ ಬಂದಿದ್ದರು. ಮದುವೆಗೆ ಒಡವೆ ಹಾಗೂ ಸೀರೆಗಳನ್ನು ಖರೀದಿಸಬೇಕಿತ್ತಲ್ಲ. 2 ಮದುವೆ 15 ದಿನಗಳ ಅಂತರದಲ್ಲಿ ಇದ್ದುದರಿಂದ ಒಂದೇ ಸಾರಿ ಸೀರೆಗಳನ್ನು ಖರೀದಿಸಿದರು. ಸತ್ಯಜಿತ್ ಹಾಗೂ ಭಾಮ ತಮ್ಮ ಆಫೀಸ್ ಕೆಲಸದಲ್ಲಿ ವ್ಯಸ್ತರಾಗಿದ್ದರು. ಅವರಿಬ್ಬರನ್ನು ಬಿಟ್ಟು ಪೂರ್ತಿ ಪರಿವಾರ ಮದುವೆ ಶಾಪಿಂಗ್ನಲ್ಲಿ ವ್ಯಸ್ತರಾಗಿದ್ದರು. ಅಣ್ಣನ ಮದುವೆ ಹಾಗೂ ತನ್ನ ಮದುವೆ ದಿನಗಳಲ್ಲಿ ಹೆಚ್ಚು ರಜೆ ಬೇಕಾದುದರಿಂದ ಭಾಮ ಹೆಚ್ಚು ಹೊತ್ತು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಳು. ಸತ್ಯಜಿತ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಹಾಗೆ ಅವಳು ಹೋಗುವಾಗ ತಡವಾಗುವುದರಿಂದ ಅವನೇ ಅವಳನ್ನು ಸ್ಪಂದನಾಳ ಮನೆಯ ತನಕ ಬಿಡುತ್ತಿದ್ದ. ಊಟದ ಸಮಯದಲ್ಲಿ ತುಸು ಬಿಡುವಾಗಿದ್ದಾಗ ಆಶಾ ಹಾಗೂ ಮಿಥುನ್ ಭಾಮಾಳನ್ನು ಸತ್ಯಜಿತ್ನ ಹೆಸರು ಹೇಳಿ ಅವಳ ಮುಖದಲ್ಲಿ ನಾಚಿಕೆ ತರಲು ಯತ್ನಿಸುತ್ತಿದ್ದರು. ಆದರೆ ಅವಳು, ನೀವಿಬ್ಬರು ಹೀಗೆಲ್ಲ ಮಾತಾಡ್ತಿದ್ದೀರಿ ಅಂತ ಸರ್ಗೆ ಹೇಳಬೇಕಾ ಎಂದು ಹುಸಿ ಬೆದರಿಕೆ ಹಾಕಿ ಅವರ ಬಾಯಿ ಮುಚ್ಚಿಸುತ್ತಿದ್ದಳು. ಮತ್ತವಳೆ, ಮಿತ್ತು, ನಿನ್ನ ಲವ್ ಎಂತಾಯಿತು ಎಂದು ಕೇಳಿದಾಗ ಅವನು ಅಚ್ಚರಿಯಿಂದ ಅವಳತ್ತ ನೋಡಿದರೆ ಆಶಾಳ ಮುಖ ಬಾಡಿತು. ಎಂತ ಹೇಳ್ತಿದ್ದಿ ಮಾರೈತಿ? ನನ್ನ ಲವ್ವಾ? ನಾನು ಯಾವಾಗ ಹೇಳಿದ್ದು ನಿಂಗೆ ನನಗೆ ಲವ್ ಉಂಟಂತ ಎಂದು ಪ್ರಶ್ನಿಸಿದವನಿಗೆ, ನೀನು ಹೇಳಲಿಲ್ಲ, ಆದರೆ ನನಗೆ ಗೊತ್ತುಂಟು, ನೀನು ಬಾಯಿ ಬಿಡುವುದು ಸಹ ಕಾಣೋದಿಲ್ಲ, ಇನ್ನಿವಳು ಸಹ ಹಾಗೆಯ ಎಂದು ಆಶಾಳನ್ನು ತೋರಿಸಿ ಹೇಳಿದಾಗ ಆಶಾ ತನ್ನ ಕಣ್ಣುಗಳ ಗಾತ್ರವನ್ನು ಹೆಚ್ಚಿಸಿ ಭಾಮಾಳತ್ತ ನೋಡಿದಳು. ಮುಂದುವರೆಯುವುದು.